ಅದು ನಿಮ್ಮನೆಗೆ ಅಂತ ಏನ್ ಬಂದಿದ್ದಲ್ಲ. ನಾವ್ ಅರ್ಸನ್ ಕೋಟೆ ಮನೆಯಿಂದ ಏನೋ ತರದಿತ್ತು. ಇದೇ ದಾರಿಲಿ ಹೋಗ್ತಿದ್ವಲ್ಲ, ನಿಮ್ಮನ್ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದ್ವಿ ಅಷ್ಟೇ. ಸರಿ, ಬನ್ನಿ ಒಳಗಡೆ ಬನ್ನಿ. ಕೂತ್ಕೊಳ್ಳಿ. ಯಜಮಾನ್ರೆ, ಕೂತಿರಿ, ಬಂದೆ. ಯಾಕಮ್ಮ ಪಾರ್ವತಿ, ಆದಿತ್ಯ ಅವ್ರನ್ನ ಇಲ್ಲೇ ಕರ್ಕೊಂಡ್ ಬಂದಿದ್ಯಾ? ಅಮ್ಮ, ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಿತ್ತು. ಸಹಾಯನಾ? ಏನ್ ಸಹಾಯ? ಅದು ನೀವಿಬ್ರು ಅನುಷ್ಕನ್ ನಿಜವಾದ ಅಪ್ಪ ಅಮ್ಮ ಅಲ್ಲ. ನೀವಿಲ್ಲಿರೋದಕ್ಕೆ ಕಾರಣ ಏನು ಅಂತ ಯಜಮಾನ್ರ ಹತ್ರ ಹೇಳ್ಬೇಕಿತ್ತು. ಏನ್ ಹೇಳ್ತಿದ್ಯಮ್ಮ ನೀನು? ಇದ್ರಿಂದ ನಿಮ್ಗೇನು ಅಪಾಯ ಆಗೋದಿಲ್ಲ. ನಾವು ನಿಮ್ ಬೆನ್ನ ಹಿಂದೆ ನಿಲ್ತೀವಿ. ಇದ ನೀನ್ ಬಂದಿರೋ ಉದ್ದೇಶ? ಈ ವಿಷಯ ಏನಾರ ಅನುಷ್ಕನ್ ಗೊತ್ತಾದ್ರೆ ನಮ್ಮನ್ ಸಾಯಿಸೇ ಬಿಡ್ತಾಳೆ. ಒಂದ್ಸರಿ ಫೋನ್ ಮಾಡಿ ಅವಳ ವಿಷಯ ಹೇಳಕ್ ಹೋಗಿದ್ದಕ್ಕೆ ನಮ್ ತಲೆಗೆ ಗಂದಿಟ್ಟಿದ್ಲು. ಮತ್ತೆ ಅದೇ ತಪ್ಪು ಮಾಡಿ ನಮ್ ಜೀವ ಕಳ್ಕೊಳಕ್ಕೆ ನಮ್ಗಿಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ, ಇಲ್ಲಾಂದ್ರೆ ನಾನು ಈಗಲೇ ಅನುಷ್ಕಾಗ್ ಫೋನ್ ಮಾಡ್ಬೇಕಾಗತ್ತೆ. ಅಯ್ಯೋ, ಮಾತೆತ್ತಿದ್ರೆ ಏನಮ್ಮ ಅನುಷ್ಕಂಗ್ ಫೋನ್ ಮಾಡಿ ಹೇಳ್ತೀನಿ ಅಂತೀರಾ? ಅವಳ ಹತ್ರ ಯಾವ್ದಾದ್ರು ಒಂದ್ ಒಳ್ಳೆ ಉದ್ದೇಶ ಇದ್ರೆ ಹೇಳಿ, ನಾನು ಕೇಳ್ತೀನಿ. ಆಯ್ತಮ್ಮ, ಯಜಮಾನ್ರ ಹತ್ರ ಅನುಷ್ಕನ್ ಬಗ್ಗೆ ನೀವ್ ಏನೂ ಹೇಳ್ಬೇಡಿ. ಆದ್ರೆ ನಿಮ್ಗೂ ಒಂದ್ ಮನಸ್ಸಾಕ್ಷಿ ಇದೆ ಅಲ್ವಾ? ಅದ್ರಲ್ಲಿ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ. ಸರಿ, ಅನುಷ್ಕಾ ಬಗ್ಗೆ ನಮ್ಮ ಯಜಮಾನ್ರ ಹತ್ರ ಹೇಳ್ದೆ ಇದ್ರು ಪರವಾಗಿಲ್ಲ. ಆದ್ರೆ ನನ್ನಿಂದ ನಿಮ್ಗೆ ಯಾವ ಅಪಾಯನೂ ಆಗಲ್ಲ ಅಲ್ವಾ? ನನ್ನ ಹತ್ರನಾದ್ರೂ ಸತ್ಯ ಹೇಳಿ ಅಮ್ಮ. ಅವಳು ನಿಜವಾದ ತಂದೆ ತಾಯಿ ಯಾರು? ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಅಮ್ಮ. ಇದುವರೆಗೂ ಅದ್ರ ಬಗ್ಗೆ ಯಾವ ಸುಳಿವು ಸಿಕ್ಕಿಲ್ಲ. ಅವಾಗವಾಗ ನಮ್ ಜೊತೆಲಿರ್ಬೇಕಾದ್ರೆ ಅಮ್ಮ ಅನ್ನೋ ಹೆಸರಲ್ಲಿ ಫೋನ್ ಬರುತ್ತೆ. ಆ ಫೋನ್ ಬಂದ್ರೆ ರೂಮ್ಗೆ ಹೋಗಿ ಮಾತಾಡ್ತಾಳೆ. ಅವಳು ಯಾರು, ಎಲ್ಲಿದ್ದಾರೆ, ಹೇಗಿದ್ದಾರೆ ನಮ್ಗೇನು ಗೊತ್ತಿಲ್ಲ ಅಮ್ಮ. ಇದುವರೆಗೂ ಅವ್ರು ಇಲ್ಲಿಗೆ ಬರ್ಲೇ ಇಲ್ಲ. ಮೋಸ್ಟ್ಲಿ ಅವ್ರು ಬೇರೆ ದೇಶದಲ್ಲೋ ಅಥವಾ ಯಾವ್ದೋ ಊರಲ್ಲೋ ಇರಬಹುದು. ಅವ್ರ ಹತ್ರ ಫೋನಲ್ಲಿ ಏನ್ ಮಾತಾಡ್ತಾಳೆ ಅಂತ ನೀವ್ ಕೇಳಿಸ್ಕೊಂಡಿದೀರಾ? ಕೇಳಿಸ್ಕೊಳ್ಳೋದ? ಆ ರೂಮ್ ಕಡೆ ತಲೆ ಹಾಕಿದ್ರೆ ಕೊಂದೇ ಬಿಡ್ತಾಳೆ. ಆ ರೂಮ್ ಕಡೆ ಯಾರು ಹೋಗ್ಬಾರ್ದು ಅಂತ ಸ್ಟಿಕ್ ತಗೊಳ್ಳಿ ಆರ್ಡರ್ ಮಾಡಿದಳಮ್ಮ. ಹಾಗಾದ್ರೆ ನೀವ್ ನಮ್ಮ ಯಜಮಾನ್ರ ಹತ್ರ ಸತ್ಯ ಹೇಳಲ್ವಾ ಅಮ್ಮ? ಪಾರ್ವತಿ, ದಯವಿಟ್ಟು ಇದೊಂದು ವಿಷಯದಲ್ಲಿ ಬಲವಂತ ಮಾಡ್ಬೇಡಮ್ಮ ಪ್ಲೀಸ್. ಅಮ್ಮ, ನಮ್ಮ ಯಜಮಾನ್ರ ಹತ್ರ ಸತ್ಯ ಹೇಳಲ್ಲ ಅಂತ ಹೇಳ್ತಾ ಇದ್ದೀರಾ. ಯಜಮಾನ್ರು ಮೊದಲನೇ ಸಲ ಈ ಮನೆಗ್ ಬಂದಿದ್ದಾರೆ. ಅವ್ರಿಗೆ ಕಾಫಿ ಮಾಡ್ಕೊಡ್ತೀರಾ? ಇಲ್ಲ ಅಂದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಆಯ್ತಮ್ಮ, ಮಾಡ್ಕೊಡ್ತೀನಿ. ಹೆಸರನ್ನ ಯಾವ ಕಾರಣಕ್ಕೂ ಈ ಕುಟುಂಬದಲ್ಲಿ ಯಾವತ್ತೂ ಎತ್ತಬಾರದು ಅಂತ ಎಷ್ಟೋ ವರ್ಷಗಳ ಹಿಂದೆನೆ ನಾನು ಎಚ್ಚರಿಕೆ ಕೊಟ್ಟಿದ್ದೆ ತಾನೆ. ಅರಸನ ಕೋಟೆಯ ಪರಮ ಶತ್ರು ಅವಳು. ನಮ್ಮ ಕುಟುಂಬದ ಸರ್ವನಾಶ ಮಾಡೋದಕ್ಕೆ ಹೊಂಚು ಹಾಕೊಂಡಿರೋ ನೀಚ ಹೆಂಗಸು ಅವಳು. ಲೇ ಅಖಿಲಾಂಡೇಶ್ವರಿ, ಇನ್ ಕೇವಲ 2 ದಿನ ನೀನ್ ಯಾರನ್ನ ಶತ್ರು ಅಂತಿದ್ಯೋ ಅದೇ ಶತ್ರುವಿನ ಮಗಳು ನಿಮ್ ಮನೆ ಸೊಸೆಯಾಗಿ ಬರ್ತಾಳೆ. ಸಂತೋಷದಿಂದ ಮನೆ ತುಂಬಿಸ್ಕೊ. ಅದಾದ್ಮೇಲೆ ನರ್ಕ ದರ್ಶನ ತೋರಿಸ್ತೀನಿ. ನಮ್ಮ ಯಜಮಾನ್ರನ್ನ ನೀನ್ ಮದ್ವೆ ಆಗೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ.
ಎಲ್ರ ಮುಂದೆ ನಿನ್ ಜಾತಕನ ಬಿಚ್ಚಿಡ್ತೀನಿ, ನೋಡ್ತಾ ಇರು. ಪಾರ್ವತಿ ಸರಿ ಇಲ್ಲ, ಯಾವಾಗ ಏನ್ ಬೇಕಾದ್ರೂ ಮಾಡ್ತಾಳೆ. ಆದಷ್ಟು ನಾನು ಆದಿತ್ಯನ ಜೊತೆ ಇರೋದೇ ಒಳ್ಳೇದು. ನೀನೆಂತ ಕಿಲಾಡಿ ಅಂತ ನನಗ್ ಗೊತ್ತಿಲ್ವೇನೆ. ನಾನು ಯಜಮಾನ್ರು ಇಬ್ರು ಒಟ್ಟಿಗೆ ಕಾಣಿಸ್ದೇ ಇದ್ದಾಗ ನೀನ್ ಖಂಡಿತ ಅವ್ರಿಗೆ ಫೋನ್ ಮಾಡೇ ಮಾಡ್ತೀಯ ಅಂತ ನನಗ್ ಗೊತ್ತಿತ್ತು. ಅದಕ್ಕೆ ಫೋನ್ನ ನಾನ್ ಇಸ್ಕೊಂಡಿದ್ದು. ಈ ಇಡಿಯಟ್ಟು ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ. ಯಾಕೆ? ಶತ್ರುಗಳು ನಮ್ ಕಣ್ ಮುಂದೆ ಇದ್ದಷ್ಟು ನಾವು ಸೇಫ್. ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳೇಬೇಕಾಗತ್ತೆ. ಒಂದ್ ವೇಳೆ ನಮ್ಮನೆಗೇನಾದ್ರೂ ಹೋಗಿರ್ಬಹುದಾ? ಇಲ್ಲ, ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಡ್ಯೂಪ್ಲಿಕೇಟ್ ಅಪ್ಪ ಅಮ್ಮ ನನಗೆ ಕಾಲ್ ಮಾಡಿ ತಿಳಿಸಿರ್ತಿದ್ರು. ಮತ್ ಎಲ್ಲಿ ಹೋಗಿದ್ದಾರೆ? ಹೇಗ್ ಕಂಡುಹಿಡಿಯೋದು? ಅಮ್ಮ ಅಮ್ಮ, ಪಾರ್ವತಿ, ಮಾತ್ರೆ ತಗೊಳ್ಳಿಮ್ಮ. ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲಮ್ಮ. ಇದ್ರಲ್ಲಿ ಉಪಕಾರ ಏನಮ್ಮ ಬಂತು? ನಾವು ಒಬ್ರಿಗೆ ಸಹಾಯ ಮಾಡಿದ್ರೆ ಇನ್ನೊಬ್ರು ನಮಗ್ ಸಹಾಯ ಮಾಡ್ತಾರೆ. ಅನುಷ್ಕಾ ಫೋನ್ ಮಾಡ್ತಿದ್ದಾಳೆ. ಮನೆಗೆ ಯಾರೇ ಬಂದ್ರು ತಕ್ಷಣ ನನಗೆ ತಿಳಿಸ್ಬೇಕು ಅಂತ ಅನುಷ್ಕಾ ಹೇಳಿದಾಳೆ. ಆದ್ರೆ ನೀನ್ ಬಂದಿರೋ ವಿಷಯನ ತಿಳಿಸ್ಬೇಕು ಅಂತ ನನ್ಗೆ ಅನ್ನಿಸ್ತಿಲ್ಲಮ್ಮ. ನೀ ಬಂದಿರೋ ವಿಷಯ ಏನಾದ್ರೂ ಗೊತ್ತಾದ್ರೆ ನಮ್ಮನ್ನ ಸಾಯಿಸೇ ಬಿಡ್ತಾಳೆ ಅಮ್ಮ. ಖಂಡಿತ ಅಂತ ಸಂದರ್ಭ ಬರೋದಿಲ್ಲ ಅಮ್ಮ, ನೀವು ಭಯ ಪಡಬೇಡಿ. ಕೂತಿರು ಪಾರ್ವತಿ, ಮಾತ್ರೆ ಕೊಟ್ಬಿಟ್ಟು ಬರ್ತೀನಿ. ಎಷ್ಟು ಜನರಿಗೆ ಅಯ್ಯೋ ಅನ್ಸಿದಾಳ ಅನುಷ್ಕಾ. ಇಂಥವ್ರ ಶಾಪ ಅವಳನ್ನ ಸುಮ್ಮನೆ ಬಿಡುತ್ತಾ? ಆದಷ್ಟು ಬೇಗ ಅವಳಿಂದ ಎಲ್ರಿಗೂ ಮುಕ್ತಿ ಸಿಗ್ಬೇಕು. ಅದಾಗ್ಬೇಕು ಅಂದ್ರೆ ಅವಳ ಕಣ್ಣಿನ ಹುಡುಗಿ ಅಲ್ಲ ಅನ್ನೋ ಸತ್ಯ ಸಾಬೀತಾಗ್ಬೇಕು. ಸುಳ್ಳು ಯಾಕೆ ಹೇಳಿದ್ಲು ಅನ್ನೋ ಪ್ರಶ್ನೆ ಯಜಮಾನ್ರ ಮನ್ಸಲ್ಲಿ ಹುಟ್ಕೊಂಡ್ರೆ ಆಗ ಅವಳ ಬಗ್ಗೆ ಇರೋ ಸತ್ಯನ ಯಜಮಾನ್ರ ಮನ್ಸು ಒಪ್ಕೊಳ್ತಾ ಹೋಗುತ್ತೆ. ದೇವ್ರೆ, ಮದ್ವೆಗಿನ್ನೂ ಉಳಿದಿರೋದು 2 ದಿನ. ಆದ್ರೆ ಅನುಷ್ಕಾನೇ ಅರಸನ್ ಕೋಟೆ ಶತ್ರು, ಕಣ್ಣಿನ ಹುಡುಗಿ ಅಲ್ಲ ಅಂತ ನಿರೂಪಿಸೋದಿಕ್ಕೆ ನನ್ಗುಳಿದಿರೋದು ಇದೇ ಕೊನೆ ಅವಕಾಶ. ಇದ್ರಲ್ಲಿ ನಾನ್ ಸೋತ್ರೆ ಯಜಮಾನ್ರು ಯಾವತ್ತೂ ನನ್ನ ನಂಬೋದಿಲ್ಲ. ದಯವಿಟ್ಟು ಅನುಷ್ಕಾ ವಿರುದ್ಧ ಬೇಕಾಗೋ ಎಲ್ಲಾ ಸಾಕ್ಷಿಗಳನ್ನೂ ಯಜಮಾನ್ರಿಗೆ ಸಿಗೋ ಹಾಗೆ ಮಾಡಪ್ಪ. ನಾನ್ ಹಾಕೋ ಕಾಲ್ಗೆಜ್ಜೆ ನಾದದಲ್ಲಿ ನೀವಿದ್ದೀರಾ.
ಇಷ್ಟು ಅಪಾಯಕಾರಿ ಅಂತ ಗೊತ್ತಾದ ಮೇಲೂ ನೀವೊಬ್ಬರೇ ಅವಳನ್ನ ಎದುರಾಕೊಳ್ಳೋದು ಒಳ್ಳೇದಲ್ಲ. ಹಾಗಾದ್ರೆ ಈ ಹಿಂದೆ ನನ್ನ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದರಲ್ಲಿ ಅನುಷ್ಕಾ ಕೈವಾಡ ಇದೆ ಅಂತ ಆಯ್ತು. ಏನ್ ಹೇಳ್ತಾ ಇದೆಯಾ ಪ್ರೀತು? ಹೌದು ಬ್ರೋ, ಒಂದ್ಸಲ ಹರೀಶ್ ಬಗ್ಗೆ ಸತ್ಯ ಹೇಳ್ತೀನಿ ಅಂತ ಯಾವ್ದೋ ನಂಬರಿಂದ ಮೆಸೇಜ್ ಬಂತು. ಹರೀಶ್ನ ಮೀಟ್ ಆದ್ರೆ ನಿನ್ ಕಣ್ಣಿನ ಹುಡುಗಿ ಬಗ್ಗೆ ಸತ್ಯ ಗೊತ್ತಾಗತ್ತೆ ಅಂತ ಅವ್ರು ಕಳಿಸಿದ ಜಾಗಕ್ಕೆ ಹೋದೆ. ಆಗ ನನ್ನ ಹತ್ರ ಯಾವ್ದೋ ಒಂದು ಹೆಂಗಸು ಏನೋ ಹೇಳ್ಬೇಕಂತ ನನ್ನ ಹತ್ರ ಬರ್ತಾ ಇದ್ರು. ಆಗ ಒಂದು ಗಾಡಿ ಗುದ್ಕೊಂಡು ಹೋಯ್ತು. ಅದನ್ನ ಆಕ್ಸಿಡೆಂಟ್ ಅಂತ ಅನ್ಕೊಂಡಿದ್ದೆ ನಾನು, ಆದ್ರೆ ಅದು ಕೊಲೆ. ಅದನ್ನ ಮಾಡಿಸಿರೋದು ಅನುಷ್ಕಾ ಅಂತ ಈಗ ಗೊತ್ತಾಗ್ತಿದೆ. ಅಷ್ಟೇ ಅಲ್ಲ, ಅವತ್ ಅಖಿಲಮ್ಮನ್ ಕೊಲ್ಲೋದಿಕ್ಕೆ ಅಂತ ಒಬ್ಬ ಬಂದಿದ್ನಲ್ಲ, ಅವನನ್ನ ಕಳಿಸಿದ್ದು ಇವಳೇನೆ. ಅವತ್ತವಳಲ್ಲಿಗೆ ಬಂದು ಕಾರಲ್ಲಿ ವಾಪಸ್ ಹೋಗೋವಾಗ ಅವಳ ಕೈಯಲ್ಲಿದ್ದ ಚೈನ್ನ ಗಮನಿಸಿದ್ದೆ. ಅದೇ ಚೈನನ್ನ ಹೊಸ ವರ್ಷದ ದಿನ ಅವಳ ಕೈಯಲ್ಲಿ ನೋಡ್ದೆ. ಅದು ಅವಳ ಕೈಯಲ್ಲಿ ನೋಡಿದಾಗ ನನ್ಗೆ ಯಾಕೋ ಅವಳ ಮೇಲೆ ಅನುಮಾನ ಶುರುವಾಯ್ತು. ಅವಳನ್ನ ಹೆಜ್ಜೆ ಹೆಜ್ಜೆಗೂ ಹಿಂಬಾಲಿಸ್ತಿದ್ದೆ. ಆಗ ನನ್ನ ಅನುಮಾನ ಗಟ್ಟಿ ಆಗ್ತಾ ಹೋಯ್ತು. ಕಡೆಗೆ ನನಗೆ ಗೊತ್ತಾಯ್ತು, ಇವಳೇ ಅರಸನ್ ಕೋಟೆ ಶತ್ರು ಅಂತ. ಅಷ್ಟೇ ಅಲ್ಲ, ಅವತ್ ಅಖಿಲಮ್ಮನ್ನ ಕಾರಲ್ಲಿ ಕೂಡ ಹಾಕಿ ಅವ್ರಿಗೆ ವಿಷದ ಗಾಳಿ ಬಿಟ್ಟಿದ್ದು ಇದೇ ಅನುಷ್ಕಾ. ಹಾಗೆ ನಮ್ಮಪ್ಪ ತಿನ್ನೋ ತುಳಸಿಗೆ ಕ್ರಿಮಿನಾಶಕ ಸಿಂಪಡಿಸಿದ್ದು ಇದೇ ಅನುಷ್ಕಾ. ಆ ಸಮಯದಲ್ಲಿ ನನ್ನ ಜೊತೆ ನಿಂತು ನನಗ್ ಧೈರ್ಯ ತುಂಬಿ ಅನುಷ್ಕಾ ವಿರುದ್ಧ ಹೋರಾಡೋದಿಕ್ ಪ್ರೇರೇಪಿಸಿದ್ದು ಸಾವಿತ್ರಕ್ಕ. ಅವ್ರ ಸಹಾಯದಿಂದಾನೆ ಅನುಷ್ಕಾ ಅವ್ರ ಅಮ್ಮನೆ ಅರಸನ್ ಕೋಟೆ ಶತ್ರು ಅಂತ ಕಂಡುಹಿಡಿಯೋದಕ್ಕಾಗಿದ್ದು. ಗೊತ್ತಿದ್ದ ಇಷ್ಟೆಲ್ಲ ವಿಷಯ ನಡೆದಿದ್ಯಾ? ಛೇ, ಹೋಗಿ ಹೋಗಿ ಅಂತ ಒಳ್ಳೆ ಮದ್ವೆ ಆಗಕ್ಕೆ ಹೋಗಿದ್ನಲ್ಲ. ಹೋಗ್ಲಿ ಬಿಡು ಬ್ರೋ, ನಿನ್ ಒಳ್ಳೆತನನ ದೇವ್ರ ಕೈ ಬಿಡ್ಲಿಲ್ಲ. ಅವಳು ಕೆಟ್ಟವಳು ಅಂತ ಪ್ರೂವ್ ಆಯ್ತಲ್ಲ. ಸರಿ, ಮೊದ್ಲು ಹೋಗಿ ವಿಷಯನ ಅಪ್ಪ ಅಮ್ಮಂಗೆ ಹೇಳೋಣ ಬನ್ನಿ. ಈ ನಮ್ಮ ಫೋಟೋಗಳ ಮೇಲೆ ಇಂಟು ಮಾರ್ಕ್ ಹಾಕಿರೋದು ಯಾರು? ನಮ್ಮನ್ನ ತುಂಬಾ ದ್ವೇಷ ಮಾಡೋರು ಮಾತ್ರ ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯ. ಯಾರು 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 ಇಂಥ ಕೆಲಸ ಮಾಡಿರೋದು? ಈ ಫೋಟೋ ಎಲ್ಲಿ ಸಿಕ್ತು? ಯಾರಮ್ಮ ಇದು? ಅರುಂಧತಿ. ನಮ್ಮ ಅರಸನ ಕೋಟೆಯನ್ನ ಅತಿಯಾಗಿ ದ್ವೇಷ ಮಾಡೋ ಹೆಣ್ಣು. ಈ ಫೋಟೋ ಎಲ್ಲಿ ಸಿಕ್ತು ನನಗೆ? ಅನುಷ್ಕಾ ಮನೆಯಲ್ಲಿ. ಏನ್ ಹೇಳ್ತಿದ್ಯಾ ಅದೇ? ಈ ಫೋಟೋ ಅನುಷ್ಕನ್ ಮನೇಲಿ ಸಿಕ್ತಾ? ಹಾಗಾದ್ರೆ ಅನುಷ್ಕನ್ಗೂ
ಅರುಂಧತಿಗೂ ಸಂಬಂಧ ಇದೆ, ಸಂಬಂಧ ಇದೆ. ಖಂಡಿತ ಇದೆ. ಈ ಫೋಟೋ ಯಾರ್ದು ಅಂತ ಗೊತ್ತಾ ಮಾನುಷ್ಕ? ಇಲ್ಲ ಮಾವ, ಯಾರ್ದು? ನಮ್ಮ ಅರಸನ ಕೋಟೆ ಶತ್ರುದು. ಪಾರ್ವತಿ, ಇದೇನು ಕತೆ? ನಮ್ ಶತ್ರು ಫೋಟೋ ಹಾಕಕ್ ಅನುಷ್ಕಾ, ಸಾರಿ ಅತ್ತೆ, ಹೇಗೆ ರಿಯಾಕ್ಟ್ ಮಾಡಿದೆ. ಈ ಫೋಟೋದಲ್ಲಿರೋರು ನಿಮ್ ಶತ್ರುನೇ ಆಗಿರ್ಬೋದು, ಆದ್ರೆ ಬದುಕಿರೋ ಫೋಟೋಗೆ ಯಾರಾದ್ರೂ ಹಾರ ಹಾಕ್ತಾರಾ? ಫೋಟೋದಲ್ಲಿರೋ ಹೆಂಗಸು ಬದುಕಿದ್ದಾರೆ ಅಂತ ಹೇಗೆ ಹೇಳ್ತೀಯ ಅನುಷ್ಕಾ? ಇಷ್ಟು ವರ್ಷ ಬದುಕಿದ್ಲು, ಆದ್ರೆ ಈಗ ಬದುಕಿಲ್ಲ. ಅವಳು ಸತ್ತು ಹೋಗಿದ್ದಾಳೆ. ನೋ, ಅವ್ರು ಬದುಕಿದ್ದಾರೆ, ಸತ್ತಿಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಮಾನುಷ್ಕ, ನಿಜಾನೇ ಹೇಳ್ತಾ ಇದ್ದೀನಿ. ಅಲ್ಲ, ನಿನ್ನೆಯಿಂದ ಬೆಳಿಗ್ಗೆವರೆಗೂ ನಾವೆಲ್ಲರೂ ಜೊತೆಲೇ ಇದೀವಿ, ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿದ್ದೀವಿ. ಇವಾಗ ಸಡನ್ ಆಗಿ ಇವ್ರ ಫೋಟೋ ತೋರಿಸಿ ಇವ್ರು ಸತ್ತೋಗಿದ್ದಾರೆ ಅಂದ್ರೆ ಹೇಗ್ ನಂಬ್ಲಿ? ಹೇಗೆ ಅಂದ್ರೆ ಕೆಲವೇ ಕ್ಷಣಗಳ ಹಿಂದೆ ಅವಳ ಕಥೆನ ನಾನೇ ಮುಗಿಸಿದ್ದೀನಿ. ನೋ ನೋ, ನಿಮ್ ಕೈಯಿಂದ ಯಾರ್ದಾದ್ರೂ ಕೊಲೆ ಆಗುತ್ತೆ ಅಂದ್ರೆ ನಾನ್ ನಂಬಲ್ಲ. ನೋ ನೋ, ನಮಗ್ ಕೇಳ್ ಬಯಸೋ ಶತ್ರುಗಳನ್ನ ನೋಡ್ಕೊಂಡು ನಾವ್ ಕೈ ಕೊಟ್ಕೊಂಡ್ ಕೂರಕ್ಕಾಗತ್ತಾ? ಅದಕ್ಕೆ ಈ ರಾಕ್ಷಸಿನ ಸಂಹಾರ ಮಾಡಿದ್ರೆ ಮಗಳು ತಾನೆ ನಿನ್ನನ್ನೇ ಕೇಳ್ತಿರೋದು. ನೀನು ಅರುಂಧತಿ ಮಗಳು ತಾನೆ? ಹೌದು ಕಣೆ ಅಖಿಲಾಂಡೇಶ್ವರಿ, ನಾನು ಅರುಂಧತಿ ಮಗಳೇ.
ಮೊದಲನೇ ಸಲ ನಾನು ನೀನು ಭೇಟಿ ಮಾಡಿದಾಗ ನನ್ನ ಮನಸ್ಸನ್ನ ಗೆಲ್ಲೋದಕ್ಕೋಸ್ಕರ ನೀನು ಕೊಟ್ಟಂತ ಚಿನ್ನದ ಆಭರಣ ಇದು ನಿನ್ನ ನಮ್ಮ ಮನೆ ಸೊಸೆಯಾಗಿ ತುಂಬಿಸ್ಕೊಳ್ಬೇಕು ಅಂತ ನಾವೇ ಪರ್ಚೇಸ್ ಮಾಡಿ ತಂದಿರೋ ಧಾರೆ ಸೀರೆ ಇದೆರಡು ಈಗ ಬೆಂಕಿಗೆ ಆಹುತಿ. ಅವಳು ಯಾರ್ಯಾರಿಗೆ ಏನೇನು ಗಿಫ್ಟ್ ನ ಕೊಟ್ಟಿದ್ದಾಳೋ ಎಲ್ಲಾನು ಬೆಂಕಿಗೆ ಹಾಕಿ ಪ್ರೀತು ಈಗ ಆ ಫೋಟೋ ಸರ್ದಿ ಅನುಷ್ಕನ್ ಕೈಯಿಂದ ಅದನ್ನ ಕಿತ್ಕೊಂಡು ಬೆಂಕಿಗೆ ಹಾಕು. ಪ್ರೀತು ಅಮ್ಮನ್ ಫೋಟೋ ಮಾತ್ರ ಏನು ಮಾಡ್ಬೇಡ ಪ್ಲೀಸ್. ನಾನು ನಿನ್ ಕೈ ಮುಗಿತೀನಿ ಪ್ಲೀಸ್. ಅನುಷ್ಕಾ ನಿನ್ ಕೈಯಲ್ಲ, ಕಾಲಿಗೆ ಬಿದ್ರು ನಾನು ಬಿಡಲ್ಲ. ನೋಡ್ದ್ಯಾ ಅನುಷ್ಕಾ, ನೀನ್ ಮಾಡಿದ ಅನ್ಯಾಯಕ್ಕೆ ಆ ದೇವ್ರು ನಿನಗೆ ತಕ್ಕ ಶಾಸ್ತಿ ಮಾಡ್ದ. ಡ್ಯಾಡ್, ಇವಳು ತಪ್ಪಗಿಷ್ಟು ಸಾಕಾಗಲ್ಲ. ಹೇಳಿ ಮಾಮ್, ಇವಳು ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ. ಪೊಲೀಸ್ ಒಪ್ಸೋದೇ ಸರಿ. ಬೇಡಪ್ಪ, ಪೊಲೀಸ್ವರೆಗೂ ಹೋಗೋದ್ ಬೇಡ. ಅನುಷ್ಕಾ, ನೀನು ದೊಡ್ಡ ತಪ್ಪು ಮಾಡಿದ್ಯಾ. ಆದ್ರೂ ಎಲ್ಲ ದ್ವೇಷಗಳನ್ನು ನಾವು ಮರಿತೀವಿ. ಆದ್ರೆ ಅದಕ್ಕಿಂತ ಮುಂಚೆ ನೀನ್ ಅಮ್ಮನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಕ್ಷಮಿಸಿದ್ರು ಕ್ಷಮಿಸ್ಬೋದು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಮೊದ್ಲು ಇವ್ರುಗಳಿಂದ ತಪ್ಪಿಸ್ಕೊಳ್ಳೋಣ, ಆಗ ನನಗೆ ಇನ್ನೊಂದ್ಸಲ ಸೇಡ್ ತೀರ್ಸ್ಕೊಳ್ಳೋ ಅವಕಾಶ ಸಿಗುತ್ತೆ. ನಿಮ್ಮನ್ನ ಅತ್ತೆ ಅಂತ ಕರೆಯೋ ಯೋಗ್ಯತೆನೂ ನನಗಿಲ್ಲ. ನಾನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋ ಅರ್ಹತೆನೂ ಇಲ್ಲ. ಆದ್ರೂ ಕೈ ಮುಗ್ದು ಬೇಡ್ಕೊತಿದ್ದೀನಿ, ನನ್ನನ್ನ ಬಿಟ್ಬಿಡಿ. ನೀನು ಮಾಡಿರೋ ಈ ಘೋರವಾದ ಅಪರಾಧಕ್ಕೆ ಕ್ಷಮಿಸ್ತಾ ಇದ್ದೀನಿ, ಧಾರಾಳವಾಗಿ ಹೋಗು ಅಂತ ರಾಜಾರೋಷವಾಗಿ ಕಳಿಸ್ಕೊಡೋ ಅಷ್ಟು ಒಳ್ಳೆ ಗುಣ ನನ್ನಲ್ಲಿಲ್ಲ. ಪಾರ್ವತಿ, ಇವಳು ಕತ್ತು ಹಿಡಿದು ಗೇಟಿಂದ ಆಚೆ ತಳ್ಳಮ್ಮ. ಸತ್ಯ ಅಸತ್ಯದ ನಡುವೆ ಕೊನೆಗೂ ಸತ್ಯನೇ ಗೆಲ್ಲುತ್ತೆ ಅಂತ ಈಗ್ಲಾರು ಗೊತ್ತಾಯ್ತಾನೆ. ನೋಡ್ಯೋ ಆಚೆ.
ನನಗೆ ಅಡ್ಡಿ ಆಗಿದ್ದೆ ಇವಳನ್ನ ಸುಮ್ಮನೆ ಬಿಡ್ಬೇಕಾ? ಇಷ್ಟೆಲ್ಲ ಆದ್ರೂ ಬದಲಾಗಿಲ್ಲ ಅಂದ್ರೆ ನಿನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅನುಷ್ಕಾ. ಲೇ ಗಡ್ಡ, ಈ ಅನುಷ್ಕಾ ಯಾವತ್ತು ಬದಲಾಗಲ್ಲ ಕಣೋ. ನಿಮ್ಮಮ್ಮನಂತ ಪರಮ ಶತ್ರು ಮುಂದೆ ಕೈ ಮುಗ್ದು ಕ್ಷಮೆ ಕೇಳಿ ಪ್ರಾಣ ಭಿಕ್ಷೆ ತಗೊಂಡು ಜೀವನ ಮಾಡ್ತಾಳೆ ಅನ್ಸುತ್ತಾ? ಸಮಯಕ್ಕೆ ತಕ್ಕಂತೆ ನುಸುಳ್ಕೊಂಡು ಹೋಗೋದು ಜಾಣತನ. ನಾನು ಅದನ್ನೇ ಮಾಡಿದ್ದು. ಆದ್ರೆ ನನ್ನನ್ನ ಆಚೆ ಹಾಕುವಾಗ ಈ ಕೆಲ್ಸದ ಕೈಯಿಂದ ನನ್ ಕೂತ್ಗೆ ಕೈ ಹಾಕ್ತಿದ್ರಲ್ಲ, ಅದನ್ನ ನಾನು ಸಹಿಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಇವಳನ್ನ ಎತ್ತಾಕೊಂಡ್ ಬಂದೆ. ನಿನ್ನ ದ್ವೇಷ ನಿನ್ನನ್ನು ಸುಡುತ್ತೆ ಅನುಷ್ಕಾ. ಲೇ, ನನ್ ದ್ವೇಷನೇ ನನ್ನ ಐಡೆಂಟಿಟಿ ಕಣೋ. ಎಲ್ರು ಮುಂದೆ ನನ್ ಮರ್ಯಾದೆನ 3 ಕಾಸಿಗೆ ಹರಾಜಾಕರ್ಲಲ್ಲ ಈ ಕೆಲ್ಸಗಳು. ಇವಳನ್ನ ಸುಮ್ಮನೆ ಬಿಡ್ಬೇಕಾ? ಚಾನ್ಸೇ ಇಲ್ಲ. ಇವತ್ ನಿಮ್ಮಿಬ್ರು ಮುಂದೆನೆ ಇವಳನ್ನ ಚುಚ್ಚಿ ಚುಚ್ಚಿ ಸಾಯ್ತೀನಿ. ಏನೇ ನನ್ ದಾರಿಲಿ ಅಡ್ಡ ಬಂದು ಕ್ಷಣ ಕ್ಷಣಕ್ಕೂ ನನ್ ನೋವು ಕೊಟ್ಟಿಯಲ್ಲ, ಇವತ್ ನಿನ್ ಸಾವು ನನ್ ಕೈಯಲ್ಲೇ ಕಣೆ. ಅನುಷ್ಕಾ ಪ್ಲೀಸ್ ನಿಲ್ಸು. ನೋಡು, ನಿನಗೆ ದ್ವೇಷ ಇರೋದು ನಮ್ಮ ಫ್ಯಾಮಿಲಿ ಮೇಲೆ ತಾನೆ. ಪಾಪ ಪಾರ್ವತಿ ನಮಗ್ ಕೆಡ್ತಾದಾಗ ನಮ್ ಜೊತೆ ನಿಂತಿದ್ಲು ಅಷ್ಟೇ. ಇದ್ರಲ್ಲಿ ಅವಳದೇನ್ ತಪ್ಪಿದೆ ಹೇಳು? ದಯವಿಟ್ಟು ಅವಳಿಗೇನು ಮಾಡ್ಬೇಡ. ನೋಡು, ಬೇಕಾದ್ರೆ ನಿನ್ನೆ ರಿಜೆಕ್ಟ್ ಮಾಡಿದ್ ನಾನಲ್ವಾ? ನನ್ನ ಸಾಯಿಸು. ಆದ್ರೆ ಪ್ಲೀಸ್ ಪಾರ್ವತಿನ ಬಿಟ್ಬಿಡು. ಬೇಡ ಬ್ರೋ, ನೀನ್ ನನ್ನಿಂದ ದೂರ ಆದ್ರೆ ನಾನೇನ್ ಗೊತ್ತಿರ್ಲಿ. ಅನುಷ್ಕಾ ನೋಡು, ನಿನಗೆ ಬ್ರೋ ಮೇಲೆ ಎಷ್ಟು ದ್ವೇಷ ಇದೆಯೋ ನನ್ನ ಮೇಲೆ ಅಷ್ಟೇ ಇದೆ ತಾನೆ. ಕೊಲ್ಲೋದಾದ್ರೆ ನನ್ನನ್ನೇ ಕೊಂದ್ಬಿಡು. ನೋಡು ಅನುಷ್ಕಾ, ಬೇಕಾದ್ರೆ ನಮ್ಮಿಬ್ರು ಸಾಯಿಸ್ಬಿಡು. ಅದೇ ದಯವಿಟ್ಟು ಪಾರ್ವತಿನ ಬಿಟ್ಬಿಡು. ಇಲ್ಲ ಯಜಮಾನ್ರೆ, ನನಗೋಸ್ಕರ ನೀವು, ನಿಮಗೋಸ್ಕರ ಚಿಕ್ಕ ಯಜಮಾನ್ರೆ ಸಾಯ್ತೀನಿ ಅನ್ನೋದು ತಪ್ಪಿನ ನಿರ್ಧಾರ. ಯಾವುದೇ ಕಾರಣಕ್ಕೂ ಇಂಥ ತಪ್ಪಿನ ನಿರ್ಧಾರ ಮಾಡಬೇಡಿ. ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ನಾನ್ ಬಿಡೋದಿಲ್ಲ. 1000 ಜನಕ್ಕೆ ಅನ್ನ ಹಾಕಿರೋ ವಂಶ ಇದು. ಇಂಥ ವಂಶಕ್ಕೆ ಅನ್ಯಾಯ ಆಗೋದಕ್ಕೆ ನಾನ್ ಬಿಡಲ್ಲ ಯಜಮಾನ್ರೆ. ನಾನ್ ಸತ್ರೆ ನನ್ನಂತ 1000 ಜನ ಹುಡ್ತಾರೆ. ಆದ್ರೆ ನಿಮ್ಗೇನಾದ್ರೂ ಆದ್ರೆ ನಿಮ್ಮ ನಂಬ್ಕೊಂಡಿರೋ ಎಷ್ಟೋ ಜನ ಬೀದಿಗೆ ಬರ್ತಾರೆ. ಅಖಿಲಮ್ಮ ನಿಮ್ಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಜೀವಂತವಾಗಿರ್ತಾರ. ನಾನ್ ಸತ್ರೆ ನಮ್ಮಪ್ಪನ್ನ, ನನ್ ತಮ್ಮನ್ನ ನೀವ್ಗಳು ಚೆನ್ನಾಗಿ ನೋಡ್ಕೋತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಇಲ್ಲಿಂದ ಹೊರಟ್ಬಿಡಿ. ಅನುಷ್ಕಾ, ಅವ್ರಿಗಿಂತ ನಿನಗೆ ಹೆಚ್ಚಿಗೆ ನೋವು ಕೊಟ್ಟೋಳ್ ನಾನು, ನಿನಗೆ ಅವಮಾನ ಮಾಡ್ದೋಳ್ ನಾನು. ಅಷ್ಟೇ ಯಾಕೆ, ಅರ್ಸನ್ ಕೋಟೆ ಮೇಲೆ ನಿನಗೆ ಸೇಡಿದೆ ಅಂತ ನಿರೂಪಿಸ್ತೋಳೆ ನಾನು. ಕೊಲ್ಲೋ ಹಾಗಿದ್ರೆ ನನ್ನ ಕೊಲ್ಲೋ, ದಯವಿಟ್ಟು ಅವ್ರನ್ನೇನು ಮಾಡ್ಬೇಡ. ನಿನ್ ಕೈ ಮುಗಿದ್ ಬೇಡ್ಕೋತೀನಿ ಅನುಷ್ಕಾ. ಇಲ್ಲ ಪಾರ್ವತಿ, ನಮ್ಗಿಷ್ಟೆಲ್ಲ ಸಹಾಯ ಮಾಡಿರೋ ನೀನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋದ್ರೆ ಆ ದೇವರು ನಮ್ಮನ್ನ ಮೆಚ್ಚಲ್ಲ. ನಾವ್ ಹಾಗೆ ಮಾಡಿದ್ರೆ ನಮಗ್ ನಾವ್ ಮಾಡ್ಕೊಂಡು ಮೋಸ ಆಗುತ್ತೆ. ನಿನಗ್ ದ್ವೇಷ ಇರೋದು ನಮ್ ಕುಟುಂಬದ ಮೇಲೆ ತಾನೆ. ಬೇಕಾದ್ರೆ ನನ್ನ ಸಾಯಿಸು, ಪಾರ್ವತಿನ ಬಿಟ್ಬಿಡು. ಪ್ಲೀಸ್ ಅನುಷ್ಕಾ, ಬೇಕಾದ್ರೆ ನನ್ನ ಕೊಂದ್ಬಿಡು. ಆದ್ರೆ ಬ್ರೋ ಪಾರ್ವತಿಗೆ ಏನು ಮಾಡ್ಬೇಡ ಪ್ಲೀಸ್ ಅನುಷ್ಕಾ. ನಿನ್ ಕೈ ಮುಗಿತೀನಿ ಅನುಷ್ಕಾ, ಪ್ಲೀಸ್. ವಾಟ್ ಅ ಜೋಡಿ, ಏನ್ ಕಾಂಬಿನೇಷನ್. ಒಬ್ರಿಗೋಸ್ಕರ ಒಬ್ರು ಪ್ರಾಣ ತ್ಯಾಗ ಮಾಡಕ್ ರೆಡಿ ಆಗ್ಬಿಟ್ಟಿದ್ದೀರಾ. ಮೆಚ್ಚಲೇಬೇಕು ಕಣ್ರು. ನೋಡಿದ್ರ, ಕೊನೆಗೂ ನೀವಿಬ್ರೆ ನನ್ ಕಾಲ್ ಕೆಳಗ್ ಬೀಳೋ ಹಾಗಾಯ್ತು. ಇದನ್ನೇ ಕಂಡ್ರು ಟೈಮ್ ಅನ್ನೋದು. ಸಿಕ್ಕಿರೋ ಇಂಥ ಗೋಲ್ಡನ್ ಆಪರ್ಚುನಿಟಿನ ಯಾರಾದ್ರೂ ಬಿಡ್ತಾರ? ಇವಳೊಬ್ಳನ್ನೇ ಅಲ್ಲ, ನಿಮ್ಮಿಬ್ರನ್ನು ಸೇರಿಸಿ ಬಲಿ ತಗೋತೀನಿ. ಆದ್ರೆ ಮೊದಲನೇ ಸರ್ದಿ ಈ ಪಾರ್ವತಿದು.
ನಾವು ಯಾರನ್ನಾದ್ರೂ ತುಂಬಾ ನಂಬಿದ್ದಾಗ ಅವರಿಂದನೇ ಮೋಸ ಆದ್ರೆ ಆಗೋ ಆಘಾತ ಇದೆಯಲ್ಲ, ಬರಸಿಡಲು ಬಡ್ದ ಹಾಗೆ, ಅದರಿಂದ ಚೇತರಿಸ್ಕೊಳ್ಳೋದಕ್ಕೆ ತುಂಬಾ ತುಂಬಾ ಸಮಯ ಬೇಕಾಗುತ್ತೆ ರಘು. ನಿಜ. ಆದ್ರೆ ಅವಳಿಂದ ಹೀಗೆಲ್ಲ ಆಗತ್ತೆ ಅಂತ ನಾವ್ ಯಾರಾದ್ರೂ ಅನ್ಕೊಂಡಿದ್ವಾ? ಇಲ್ಲ ತಾನೆ. ಹೇಗೋ ಬಚಾವಾದ್ವಿ ಅಂತ ಸಮಾಧಾನ ಪಟ್ಕೋಬೇಕಷ್ಟೆ. ಆದ್ರೆ ನನ್ನ ಮನ್ಸನ್ನ ಕಾಡ್ತಾ ಇರೋದು ಮುಂದೆ ಏನು ಅಂತ. ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಆ ಅರುಂಧತಿಯ ನಡೆ ಏನು ಅಂತ. ಅವಳು ಸುಮ್ಮನೆ ಕೈ ಕಟ್ಕೊಂಡು ಕೂತಿರೋಳಲ್ಲ, ಮೊದಲೇ ಅವಳಿಗೆ ನಮ್ಮ ಕುಟುಂಬದ ಮೇಲೆ ದ್ವೇಷ ಇದೆ. ಈಗ ಮಗಳನ್ನ ಬೇರೆ ಕಳ್ಕೊಂಡಿದ್ದಾಳೆ, ಇನ್ನು ಹೆಚ್ಚಿನ ದ್ವೇಷದಿಂದ ವರ್ತಿಸ್ತಾಳೆ. ಮುಂದೆ ನಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಆದ್ರೆ ಅಂತ ತುಂಬಾ ಆತಂಕ ಆಗ್ತಿದೆ. ಹಾ, ಈ ವಿಷಯದಲ್ಲಿ ಅವ್ರಿಗೂ ಹುಷಾರಾಗಿರಕ್ ಹೇಳೋಣ. ಹಾಗೆ ನೀನ್ ಕೂಡ ಧೈರ್ಯವಾಗಿದ್ದು ಮೊದ್ಲಿನ ತರ ನೀನು ನಗನಗ್ತಾ ಇದ್ರೆ ನನಗೂ ಖುಷಿ ಆಗುತ್ತಲ್ವಾ? ನಿಮ್ಗಷ್ಟೇ ಅಲ್ಲಪ್ಪ, ಅಮ್ಮ ನಗ್ನಗ್ತಾ ಇದ್ರೆ ನನ್ಗೂ ಖುಷಿ ಆಗುತ್ತೆ. ಅವ್ರು ಮೊದ್ಲಿನ ತರ ಗತ್ತಲ್ಲಿರೋದನ್ನ ನೋಡ್ಬೇಕು ಅಂತ ನಮಗೂ ಆಸೆ ಇದೆ ಡ್ಯಾಡ್. ಅತ್ತೆ, ನೀವು ನನ್ನ ಮಗಳೇ ಅಂತ ಬಾಯಿ ತುಂಬಾ ಕರೀಲಿ ಅಂತ ನನಗೆ ತುಂಬಾ ಆಸೆ ಆಗ್ತಾ ಇದೆ. ನೀವೊಬ್ರು ನಗ್ತಿದ್ರೆ ಇಡೀ ಅರ್ಸನ್ ಕೋಟೆಗೆ ಕಳೆ ಅಮ್ಮ. ಹೌದಮ್ಮ, ಒಂದೇ ಒಂದ್ಸತಿ ಪ್ಲೀಸ್ ನಗಿ. ಪ್ಲೀಸ್ ಮಾಮ್, ಪ್ಲೀಸ್ ಪ್ಲೀಸ್ ಅತ್ತೆ, ಅಮ್ಮ ಒಂದ್ಸಲ ನಗಿಮ್ಮ. ಪ್ಲೀಸ್ ನಗಿ ಮಾಮ್, ಪ್ಲೀಸ್ ಮಾಮ್. ಅಖಿಲ, ಮಕ್ಕಳು ಇಷ್ಟೊಂದು ಕೇಳ್ಕೊತಿದ್ದಾರೆ, ಪ್ಲೀಸ್ ಒಂದ್ಸಲ ನಗ್ಬಿಡು. ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಅಮ್ಮ, ಇದೇ ಖುಷಿಗೆ ಈ ಕೇಕ್ ಕಟ್ ಮಾಡಿ. ಕೇಕು ಈಗ ಯಾಕಪ್ಪ? ಸುಮ್ಮನೆ ಅಮ್ಮ, ಕಾರಣ ಇದ್ದೇ ಸಂಭ್ರಮ ಆಚರಿಸ್ಬೇಕು ಅಂತ ಏನಿಲ್ವಲ್ಲ. ಎಲ್ಲರಲ್ಲೂ ಒಂದು ಒಗ್ಗಟ್ಟು ಕಾಣಿಸ್ಲಿ, ಎಲ್ಲರೂ ಮುಖದಲ್ಲಿ ನಗು ಬರಲಿ ಅಂತ ಒಂದು ಚಿಕ್ಕ ಸೆಲೆಬ್ರೇಷನ್ ಅಷ್ಟೇ. ಆಗ್ಲಪ್ಪ, ನಿಮಗೆಲ್ಲ ಖುಷಿ ಆಗುತ್ತೆ ಅನ್ನೋದಾದ್ರೆ ನಾನು ಯಾಕೆ ಬೇಡ ಅನ್ಲಿ. ಆದ್ರೆ ಇವತ್ತಿನ ದಿನ ಈ ಕೇಕ್ ನ ಕಟ್ ಮಾಡೋ ವ್ಯಕ್ತಿ ಬದಲಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ನಾವೆಲ್ಲ ಕ್ಷೇಮವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಪಾರ್ವತಿ. ಅವಳಿಂದಾಗಷ್ಟೇ ನಾವೆಲ್ಲ ಇವತ್ತು ಕ್ಷೇಮವಾಗಿದ್ದೀವಿ. ಆದ್ರಿಂದ ಇವತ್ತು ಪಾರ್ವತಿನೇ ಕೇಕ್ ಕಟ್ ಮಾಡಬೇಕು. ಬಾಮ್ಮ ಪಾರ್ವತಿ. ಅಮ್ಮ, ನೀವು ಇವತ್ತು ನಿನ್ನ ದಿನ, ಕಟ್ ಮಾಡಮ್ಮ.
ಒಂದು ರಿಕ್ವೆಸ್ಟ್ ಇದೆ. ಏನದು? ಅವರು ನಿಮ್ನ ಮೀಟ್ ಮಾಡೋದಕ್ಕೆ ಮನೆಗೆ ಬರ್ತಾರಂತೆ. ಮನೆಗ? ಯಾಕೆ? ಅದು ಆಫೀಸ್ ನಲ್ಲಿ ಪ್ರಾಡಕ್ಟ್ಸ್ ಪ್ರಾಜೆಕ್ಟ್ಗಳು ಮಾತ್ರ ಉಟ್ಕೊಳ್ಳುತ್ತೆ, ಆದ್ರೆ ಮನೆಯಲ್ಲಿ ಭಾವನೆಗಳ ಜೊತೆ ಯೋಚನೆಗಳು ಹುಟ್ಟುತ್ತೆ ಅಂತಂದ್ರು. ಅದಕ್ಕೆ ಮನೆಗೆ ಬಂದು ಮೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದಾರೆ ಮೇಡಮ್. ನೀವು ಪರ್ಮಿಷನ್ ಕೊಟ್ರೆ ಅವ್ರಿಗೆ ಓಕೆ ಅಂತ ಹೇಳ್ತೀನಿ. ಯಾರೋ ತುಂಬಾ ಎಮೋಷನಲ್ ವ್ಯಕ್ತಿ ಅನ್ಸುತ್ತೆ ಅಲ್ವಾ? ಹೌದಮ್ಮ, ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಸರಿ ಸತೀಶ್ ಅವರೇ, ಅವ್ರನ್ನ ಮನೆಗೆ ಬರಕ್ಕೆ ಹೇಳಿ. ಓಕೆ ಮೇಡಮ್, ಈಗಲೇ ಅವ್ರಿಗೆ ತಿಳಿಸ್ತೀನಿ. ಅದೇ ಈ ಕ್ಯೂಟ್ ಅಂಡ್ ಕ್ಲಿಯರ್ ಕಂಪನಿಯ ಮಾರ್ಕೆಟಿಂಗ್ ಹೆಡ್ ಹೆಸರೇನು? ಅನನ್ಯ. ಹಾ ಸತೀಶ್, ಅವ್ರು ಹೊರಟ್ರಾ? ಗುಡ್ ಗುಡ್, ಬರ್ಲಿ ಬರ್ಲಿ. ಅಮ್ಮನೂ ಮನೇಲೇ ಇದ್ದಾರೆ. ಓಕೆ ಓಕೆ. ನೀವ್ ಹೇಳಿದ ತಕ್ಷಣ ಕರೆಕ್ಟ್ ಆಗಲ್ಲ ರೀ. ನಡಿ ಹೊರಗಡೆ. ಏನದು ಗಲಾಟೆ ಅಲ್ಲಿ? ರೇ, ಏನು ಅಂತ ಹೇಳ್ತೇವೆ, ಮೊದ್ಲೇ ಕೆಳಗಡೆ ಬಂದ್ರೆ. ರೀ, ಬಂದ್ರಿ ಕೆಳಗೆ. ನಿಮ್ಮ ಹತ್ರ ಮಾತಾಡ್ಬೇಕು ನಾವು. ನಮ್ಗೆ ಅನ್ಯಾಯ ಆಗಿದೆ, ಬನ್ನಿ ಕೆಳಗೆ. ಬರ್ಲಿ ಇವತ್ತು. ನಮಗ್ ನ್ಯಾಯ ಸಿಗೋ ತನಕ ಯಾರು ಹೋಗೋದ್ ಬೇಡ ಇಲ್ಲಿಂದ. ಹಾ, ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು? ಯಾರು ನೀವೆಲ್ಲ? ಯಾಕೆ ಹೀಗೆ ಗಲಾಟೆ ಮಾಡ್ತಿದ್ದೀರಿ? ಇವಳು ನನ್ ಮಗಳು. ಅಪ್ಪನ್ ಕಳ್ಕೊಂಡಿರೋ ಇವಳಿಗೆ ಕೂಲಿ ನಾಲಿ ಮಾಡಿ ಮದ್ವೆ ಗೊತ್ತು ಮಾಡ್ದೆ. ಮುಂದಿನ ವಾರನೇ ಎಂಗೇಜ್ಮೆಂಟ್ ಇತ್ತು. ಬೆಳಗ್ಗೆ ಎದ್ದು ನೋಡಿದ್ರೆ ಅಷ್ಟು ಚೆನ್ನಾಗಿರೋ ಮುಖ ವಿಕಾರವಾಗಿತ್ತು. ಏನ್ ಕಾರಣ ಅಂತ ಕೇಳಿದ್ದಕ್ಕೆ ಗೊತ್ತಾಯ್ತು. ನಿಮ್ ಕಂಪ್ನಿಯಲ್ಲಿ ತಯಾರು ಮಾಡೋ ಕ್ರೀಮ್ನ ಹಚ್ಕೊಂಡಿದ್ದಕ್ಕೆ ಅಂತ. ನನ್ ಮಗಳಿಗೆ ಅನ್ಯಾಯ ಆಗಿದೆ. ಏನು, ನಮ್ ಕಂಪನಿ ಕ್ರೀಮ್ ಹಚ್ಕೊಂಡು ಮುಖ ಹಾಳಾಗಿದ್ಯಾ? ಹೌದು ಸರ್, ಬೇಕಾದ್ರೆ ನೀವೇ ನೋಡಿ. ಏನಮ್ಮ ಹೇಳ್ತಾ ಇದೀಯಾ? ನಮ್ಮ ಕಂಪನಿ ಕ್ರೀಮ್ ಯೂಸ್ ಮಾಡಿದ್ದಕ್ಕೆ ನಿನ್ ಮುಖ ಹೀಗಾಯ್ತಾ? ಅದು ಹರ್ಬಲ್ ಕ್ರೀಮ್. ಇದುವರೆಗೂ ಯಾರು ಕಂಪ್ಲೇಂಟ್ ಮಾಡಿಲ್ಲ, ಅಂತದ್ರಲ್ಲಿ ನೀನ್ ಕಂಪ್ಲೇಂಟ್ ಮಾಡ್ತಿದೀಯಲ್ಲ. ನಾವ್ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀವಿ? ನಮ್ಮ ಹುಡುಗಿಗಾಗಿರೋ ಅನ್ಯಾಯವ ನಾವು ಹೇಳಕ್ ಬಂದಿವಿ ಅಷ್ಟೇ. ನೋಡಿ, ನಿಮ್ ಮಗಳು ಯಾವ ಕ್ರೀಮ್ ಹಚ್ಕೊಂಡು ಈ ರೀತಿ ಮಾಡ್ಕೊಂಡಿದಾರೋ ನಮಗ್ ಗೊತ್ತಿಲ್ಲ. ಆದ್ರೆ ನಾವೆಲ್ಲರೂ ನಮ್ ಕಂಪ್ನಿ ಕ್ರೀಮ್ನೇ ಉಪಯೋಗಿಸ್ತಿರೋದು. ನಮ್ಗೆ ಯಾರಿಗೂ ಹೀಗಾಗಿಲ್ಲ, ನಿಮಗ್ ಮಾತ್ರ ಹೀಗಾಗಕ್ ಹೇಗ್ ಸಾಧ್ಯ? ಅಂದ್ರೆ ನಾವು ಸುಳ್ಳು ಹೇಳ್ತೀವಿ ಅಂದ್ರೆ? ಕಳ್ಳ ಯಾವತ್ತು ತನ್ನ ತಪ್ಪುನ ತಪ್ಪು ಅಂತ ಒಪ್ಕೊಳ್ಳಲ್ಲ. ದುಡ್ಡಿನ ದುರಾಸೆಗೆ ನಮ್ಮಂತ ಬಡವರಿಗೆ ಮೋಸ ಮಾಡ್ತಿರಲ್ಲ. ದೇವ್ರು ಯಾವತ್ತು ನಿಮಗೆ ಒಳ್ಳೇದ್ ಮಾಡಲ್ಲ. ನಿಮ್ಮಿಂದಾಗಿ ನಮ್ಮ ಮಗಳು ಮದ್ವೆ ನಿಂತೋಯ್ತು. ಹುಡುಗನ್ ಕಡೆಯವರು ಈ ರೀತಿ ಆಗಿದ್ಯಲ್ಲ ಮುಖ ಅಂತ ಮದ್ವೆ ಬೇಡ ಅಂತೇಳಿ ಕೈ ತೊಳ್ಕೊಂಡ್ರು. ನನ್ ಮಗಳು ಗತಿ ಏನಿವಾಗ? ಅಕ್ಕ, ಇವ್ರು ಸುಮ್ನೆ ಬಿಟ್ರೆ ತಪ್ಪು ಮಾಡ್ತಾನೆ ಇರ್ತಾರೆ. ಇವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ರೆ ನಮ್ ನೋವೇನು ಅಂತ ಗೊತ್ತಾಗುತ್ತೆ. ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀವ ಇವಾಗ ಗೊತ್ತಾಗುತ್ತೆ.
ನಮ್ಮ ಹುಡುಗಿ ಮುಖ ಹಾಳು ಮಾಡಿದ್ರಲ್ವಾ, ಈ ಆಸಿಡ್ನ ಇವಮ್ಮನ ಮುಖದ ಮೇಲೆ ಹಾಕಿದ್ರೆ ನಮ್ ನೋವೇನು ಅಂತ ಗೊತ್ತಾಗುತ್ತೆ. ಬಾಮ್ಮ ಒಳಗಡೆ. ಕೂತ್ಕೊಮ್ಮ. ಥ್ಯಾಂಕ್ ಯು ಮ್ಯಾಮ್. ನಿನ್ನೆ ನಮ್ಮ ಮ್ಯಾನೇಜರ್ ನಿನ್ನ ಬಗ್ಗೆ ಹೇಳಿದಾಗ ನನಗೆ ತುಂಬ ಒಳ್ಳೆ ಇಂಪ್ರೆಷನ್ ಬಂತು. ಈಗ ಅದು ಇದ್ದಿದ್ದು ಹೆಚ್ಚಾಯಿತು. ನಿನ್ನಲ್ಲಿರೋ ಒಳ್ಳೆ ಗುಣಗಳೇ ನೀನು ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿದೆ. ನೋ ಮ್ಯಾಮ್, ನಾನಿನ್ನು ಇವಾಗ ಬೆಳಿತಿರೋಳು. ನಾನು ಇಲ್ಲಿವರೆಗೂ ಏನೇ ಸಾಧನೆ ಮಾಡಿದ್ರು ಅದಕ್ಕೆ ನೀವೇ ಸ್ಫೂರ್ತಿ. ನಾರ್ತ್ ಇಂಡಿಯಾದಲ್ಲಿ ನಮ್ಮ ಕಂಪನಿಯ ಹೆಡ್ ಆಫೀಸ್ ಇದೆ. ಆ ಕಂಪನಿ ಮಾರ್ಕೆಟಿಂಗ್ ಹೆಡ್ ಆಗಿ ಲಾಸ್ಟ್ 1 year ಇಂದ ನಾನು ನಿಮ್ಮ ಕಂಪನಿ ಫೇಸ್ ಕ್ರೀಮ್ ಬಗ್ಗೆ ಸ್ಟಡಿ ಮಾಡ್ಕೊಂಡು ಬಂದಿದ್ದೀನಿ. ಇನ್ಫ್ಯಾಕ್ಟ್ ನಾನು ಯೂಸ್ ಮಾಡ್ತಿರೋದು ಕೂಡ ಅದೇ ನಿಮ್ಮ ಕಣ್ಣಿನ ಲೋಗೋ ಇರೋ ಕ್ರೀಮೇ. ಆದ್ರೆ ಆ ಕ್ರೀಮ್ ನಾರ್ತ್ ಸೈಡಲ್ಲಿ ಎಲ್ಲೂ ಸಿಗಲ್ಲ. ಅದಕ್ಕೆ ಅಲ್ಲಿಗೆ ಫ್ರಾಂಚೈಸಿ ಸಿಗ್ಬೋದಾ ಅಂತ ಅಪ್ರೋಚ್ ಮಾಡಿದ್ದು. ನೀನು ನನ್ನನ್ನು ಪರ್ಸ್ನಲಿ ಮೀಟ್ ಮಾಡಬೇಕು ಅಂತ ಹೇಳಿದ್ದನ್ನು ಕೇಳಿ ನನಗೆ ತುಂಬ ಖುಷಿಯಾಗಿತ್ತು, ಸಂತೋಷನೂ ಆಗಿತ್ತು. ಐ ವಾಸ್ ಕ್ವೈಟ್ ಕ್ಯೂರಿಯಸ್ ಆಲ್ಸೋ. ಆದರೆ ಇವತ್ತಿನ ಘಟನೆ ನಡೆದ ಮೇಲೆ ನೀನೇನಾದರೂ ನಿನ್ನ ನಿರ್ಧಾರನ ಬದಲಾಯಿಸ್ತೀಯೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಖಂಡಿತ ಇಲ್ಲ ಮ್ಯಾಮ್, ನಾನು ನಿಮ್ಮ ಜೊತೆ ಬಿಸ್ನೆಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಒಂದ್ಸಲ ಡಿಸೈಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೋದ್ರಿಂದ ಹಿಂದೆ ಸರಿಯಲ್ಲ. ಬಟ್ ಈಗ ನೀವು ನನ್ನ ಒಪಿನಿಯನ್ಗೆ ಎಸ್ ಅಂತ ಹೇಳಬೇಕು ಅಷ್ಟೇ. ನಿನ್ನಲ್ಲಿರೋ ಕಾನ್ಫಿಡೆನ್ಸ್ ನೋಡಿ ನನಗೆ ತುಂಬ ಸಂತೋಷ ಆಗ್ತಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಹೇಳ್ತಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನಿನ್ನಲ್ಲಿರೋವಂಥ ಧೈರ್ಯ ನೋಡ್ತಾ ಇದ್ರೆ ನೀನು ಇನ್ನೂ ಬೆಳೆದು ಬಹಳ ದೊಡ್ಡ ವ್ಯಕ್ತಿ ಆಗ್ತೀಯಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಅಪಾಯಿಂಟ್ಮೆಂಟ್ಗೋಸ್ಕರ ಎಷ್ಟು ಜನ ವೇಟಿಂಗ್ ಲಿಸ್ಟಲ್ಲಿ ಇರ್ತಾರೆ. ಅಂಥದ್ರಲ್ಲಿ ನಾನು ಅಪ್ರೋಚ್ ಮಾಡಿದ ತಕ್ಷಣ ನೀವು ನಂಗೆ ಅಪಾಯಿಂಟ್ಮೆಂಟ್ ಕೊಟ್ರಲ್ಲ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇಟ್ಸ್ ಮೈ ಪ್ಲೇಜರ್. ತಗೊಂಬ. ನೀವು ಪಾರ್ವತಿ ಅವರಲ್ವಾ? ನೀವು ಆದಿತ್ಯ ಹರ್ಬಲ್ ಗ್ರೂಪ್ ಆಫ್ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ತಾನೆ? ಈ ಕಂಪನಿ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಗೊತ್ತಾಯ್ತು. ಬಟ್ ನೀವು ಈ ಮನೇಲಿ ಈ ಕೆಲಸ ನಾನು ಕಂಪನಿ ಜಾಹೀರಾತಲ್ಲಿ ಕಾಣಿಸ್ಕೊಂಡಿದ್ದು ಈ ಮನೆಯವ್ರು ಇಷ್ಟಪಟ್ಟಿದ್ದಕ್ಕೆ, ಆದ್ರೆ ಈ ಕೆಲಸ ಮಾಡ್ತಿರೋದು ನಾನು ಇಷ್ಟಪಟ್ಟು. ಗುಡ್, ವೆರಿ ಇಂಟ್ರೆಸ್ಟಿಂಗ್.
ಬೈ ಮಿಸ್ಟೇಕ್ ಚೆಲ್ಲೋಯ್ತು. ಅಯ್ಯೋ ಇದಕ್ಕೆಲ್ಲ ಯಾಕಮ್ಮ ಸಾರಿ ಹೇಳ್ತಿದೀಯಾ? ಹೋಗಿ ವಾಶ್ ಮಾಡ್ಕೊಂಡ್ ಬಾ. ಪಾರ್ವತಿ ಕರ್ಕೊಂಡು ಹೋಗಮ್ಮ. ಸರಿ ಅಮ್ಮ, ಬನ್ನಿ. ಬ್ರೋ ಯಾಕಿಲ್ಲಿ ಕೂತಿದ್ಯಾ? ಬಾ ಊಟಕ್ಕೆ. ಬೇಡ ಪ್ರೀತು, ನನ್ಗೆ ಹಸಿವಿಲ್ಲ, ನೀವು ಮಾಡಿ. ಬ್ರೋ ಯಾಕೆ ಬೇಜಾರಲ್ಲಿದ್ಯಾ? ಇವತ್ತು ಅನನ್ಯ ಜೊತೆ ಮಾಡಿ ಡೀಲು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಪ್ರೀತು. ಈ ಆ್ಯಡು, ಆಡಿಷನ್ಸು ಇದು ಯಾವುದ್ರಲ್ಲೂ ನನಗೆ ಇಂಟ್ರೆಸ್ಟೇ ಇಲ್ಲ. ಅಪ್ಪ ಅಮ್ಮ ತಪ್ಪು ತಿಳ್ಕೊಬಾರ್ದು ಅಂತ ಸುಮ್ಮನೆ ತಲೆ ಆಡಿಸ್ತೆ ಅಷ್ಟೆ. ಅಲ್ಲ ಬ್ರೋ, ಅನನ್ಯವರು ಇದನ್ನೆಲ್ಲ ಅರೇಂಜ್ ಮಾಡಿಸ್ತಿರೋದ್ರಿಂದ ನಮ್ಗೇನೋ ಲಾಸ್ ಇಲ್ವಲ್ಲ, ನೀನ್ಯಾಕೆ ಬೇಜಾರಾಗಿದ್ಯಾ? ನನ್ನ ಕಣ್ಣಿನ ಹುಡುಗಿ ಇದಾರೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಇರಬೇಕಾದ್ರೆ ಅವರಿಂದ ಲೆಟ್ರ್ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ನಿಮ್ಮನ್ನ ಮೀಟ್ ಮಾಡೋ ಟೈಮ್ ಹೇಳ್ತೀನಿ ಅಂತಾನೂ ಹೇಳಿದ್ರು. ಆಮೇಲೆ ನೋಡಿದ್ರೆ ಪತ್ತೇನೇ ಇಲ್ಲ. ಯಾಕೆ ರಿಪ್ಲೈ ಮಾಡಲಿಲ್ಲ, ಅವ್ರಿಗೆ ಏನಾದ್ರು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಈ ಗೊಂದಲದಲ್ಲಿರ್ಬೇಕಾದ್ರೆ ಈ ಆಡಿಷನ್ ಎಲ್ಲ ಬೇಕಾ ಪ್ರೀತು? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಯಾಕೆ ಅನ್ಕೋಬಾರ್ದು ಭಾವ? ಅನನ್ಯ ಅವರು ಅಡ್ವರ್ಟೈಸ್ ಮಾಡೋ ಕಣ್ಣಿನ ಲೋಗೋಗೆ ಹೋಲೋ ಮುಖ ನಿಜವಾದ ಕಣ್ಣಿನ ಹುಡುಗಿದೆ ಯಾಕಾಗಿರ್ಬಾರ್ದು? ಅಂದ್ರೆ ಒಂದ್ ವೇಳೆ ಆ ಕಣ್ಣಿನ ಹುಡುಗಿಗೆ ಈ ವಿಚಾರ ಗೊತ್ತಾಗಿ ಅವರೇ ಅಲ್ಲಿಗೆ ಬಂದ್ರೆ ಏನ್ ಹೇಳ್ತಿದ್ಯಮ್ಮ ಜಾನಿ? ಹೌದು ಬ್ರೋ, ನಿಮ್ ಹುಡುಗಿ ಸಖತ್ ಬುದ್ಧಿವಂತ ಇದ್ದಾರೆ. ನಿನ್ ಸುತ್ತಮುತ್ತ ಏನೇನ್ ನಡೀತಿರುತ್ತೆ ಅಂತ ಗಮನಿಸ್ತಾ ಇರ್ತಾರೆ. ಈ ಆಡಿಷನ್ ಉದ್ದೇಶ ಅವ್ರು ತಿಳ್ಕೊಂಡಿರ್ತಾರೆ. ಹಾಗಾಗಿ ಆ ಜಾಗಕ್ಕೆ ಬಂದೇ ಬರ್ತಾರೆ ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಭಾವ, ನೀವು ಹೀಗ್ಯಾಕೆ ಯೋಚನೆ ಮಾಡಬಾರ್ದು? ಅವ್ರನ್ನ ನಿಮ್ ಮುಂದೆ ಕಳ್ಸೋದಿಕ್ಕೆ ಅಂತಾನೆ ಆ ದೇವ್ರೆ ಅನನ್ಯ ಅವ್ರ ಮೂಲಕ ಈ ಅವಕಾಶನ ಕಲ್ಪಿಸಿರ್ಬೋದಲ್ವಾ? ಹಾಗಂತೀರಾ? ಹಾಗಾದ್ರೆ ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನಿಮ್ಗಿದ್ಯಾ? ಖಂಡಿತ ಭಾವ. ಹೇಗೋ ಅನುಷ್ಕಾ ನಿಮ್ ಲೈಫಿಂದ ಹೋಗಾಯ್ತು, ಅನನ್ಯ ಅವ್ರ ಮೂಲಕ ಸಿಗ್ತಿರೋ ಈ ಅವಕಾಶ ನಿಮ್ಗೆ ಒಳ್ಳೆ ಸೂಚನೆ ಅನ್ಸುತ್ತೆ. ಹೌದು ಬ್ರೋ, ನಿನ್ ಕಣ್ಣಿನ ಹುಡುಗಿ ನಾಳೆ ಖಂಡಿತ ನಿನ್ ಕಣ್ಣಿನ ಮುಂದೆ ಬರ್ತಾರೆ ಅಂತ ನನಗನ್ನಿಸ್ತಾ ಇದೆ. ಇದೇನಿದು ಪಾರ್ವತಿ? ಹೂನ ಯಾವತ್ತು ನೀನು ನನ್ನ ರೂಮಲ್ಲಿ ಇಡ್ತಾ ಇದ್ದೆ, ಇವತ್ತೇನು ನನ್ನ ಕೈಗೆ ಕೊಡ್ತಾ ಇದ್ಯಾ? ನೀವ್ ಅನ್ಕೊಂಡ್ ಹೋಗ್ತಿರೋ ಕೆಲ್ಸ ನಿಮ್ ಕೈಗೂಡ್ಲಿ ಅಂತ. ಥ್ಯಾಂಕ್ಸ್ ಪಾರ್ವತಿ. ಅಮ್ಮ ನನಗೋಸ್ಕರ ಅಂತ ದೇವಸ್ಥಾನಕ್ಕೆ ಹೋಗಿ ನನ್ನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಬಂದ್ರು. ನೀನು ಅಮ್ಮ ಹೆಚ್ಚು ಕಮ್ಮಿ ಒಂದೇ ಥರ ವಿಶ್ ಮಾಡಿದ್ರಿ. ಹಾಗಾದ್ರೆ ನಾನು ಅನ್ಕೊಂಡಿರೋ ಕೆಲಸ ಇವತ್ತಾಗುತ್ತೆ. ಸರಿ ಪಾರ್ವತಿ, ಪ್ರೀತು ಕಾಯ್ತಾ ಇದ್ದಾನೆ, ನನಗೆ ಸಂಜೆ ಸಿಗ್ತೀನಿ. ಎಲ್ಲ ರೆಡಿ ಆಗಿದೆಯಲ್ಲ? ಹಾ, ರೆಡಿ ಇದೆ, ಬನ್ನಿ ಸರ್. ವೆರಿ ಗುಡ್ ಅನನ್ಯ, ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬ್ರೋ, ನಾನು ಹೋಗಿ ರೆಡಿ ಆಗಿ ಬರಲಾ? ಸರಿ ಪ್ರೀತಿ. ಎಲ್ರು ರೆಡಿ ಆಗ್ತಾ ಇದ್ದಾರೆ, ಇನ್ ಸ್ವಲ್ಪ ತಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ನೋ ಇಶ್ಯೂ. ಓಕೆ ಸರ್.
ಅವ್ರನ್ನ ನಿಮ್ ಮುಂದೆ ಕಳ್ಸೋದಕ್ಕೆ ಅಂತಾನೆ ಆ ದೇವ್ರೆ ಅನನ್ಯ ಅವ್ರ ಮೂಲಕ ಈ ಅವಕಾಶನ ಕಲ್ಪಿಸಿರ್ಬೋದಲ್ವಾ?